ಹಾಯ್ ಫ್ರೆಂಡ್ಸ್, ಅತಿ ಸುಂದರವಾದ ಮನಮೋಹಕವಾದ ಅದೇ ರೀತಿ ನಾಲ್ಕು ಸುತ್ತಲೂ ನೀರಿನಿಂದ ಆವರಿಸಲ್ಪಟ್ಟ ಇಷ್ಟೂ ಒಳ್ಳೆ ಜಾಗ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದು ಕ್ಯಾಸ್ಟಿಲ್ ದೆ ಹಾರ್ ಅಂತ ಹೇಳಿ, ಇದು ಉತ್ರೇಕ್ ಅಂತ ಹೇಳುವ ಸಿಟಿಯಲ್ಲಿ ನೆದರ್ಲ್ಯಾಂಡ್ ದೇಶದಲ್ಲಿ ಇರುವಂಥ ಒಂದು ಅರಮನೆ. ಆ್ಯಕ್ಚುಲಿ ಇದು 1892ರಿಂದ 1912ನೇ ಇಸವಿಯಲ್ಲಿ ಬಿಲ್ಡ್ ಆದಂಥ ಅರಮನೆ. ಬರೀ 4 ಜನ ಫ್ರೆಂಡ್ಸಿಗೋಸ್ಕರ ಕಟ್ಟಿದಂಥ ಅರಮನೆ. ಇದರಲ್ಲಿ ಮಾಮೂಲಿಯಾಗಿ ಪ್ರತಿದಿನ ಜನವಾಸ ಇರಲಿಲ್ವಂತೆ. ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಜಾಸ್ತಿ ಅವರಿಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ವಿಸಿಟ್ ಮಾಡಲಿಕ್ಕೆ ಬರೋ ಟೈಮಲ್ಲಿ ಅವರು ನಿಂತ್ಕೊಂಡಿದ್ದಂತಹ ಇಲ್ಲ ಉಳ್ಕೊಂಡಿದ್ದಂತಹ ಜಾಗ ಕ್ಯಾಸ್ಟಿಲ್ ದೆ ಹಾರ್ ಅಂಥೇಳಿ. ನೋಡಿ ಎದುರುಗಡೆ ಎಷ್ಟು ಸುಂದರವಾದ ದೃಶ್ಯ ಅಲ್ಲ. ಎಲ್ಲ ಕಡೆಯಿಂದಲೂ ನೀರಿನಿಂದ ಆವರಿಸಲ್ಪಟ್ಟಂತಹ ಒಂದು ಅರಮನೆ ಇದು. ತುಂಬ ಚಂದವಾಗಿ ಬಿಲ್ಡ್ ಮಾಡಿದ್ದಾರೆ. ತುಂಬ ದೊಡ್ಡ ಸರ್ಫೇಸ್ ಏರಿಯಾದಲ್ಲಿದೆ, ತುಂಬ ದೊಡ್ಡ ಜಾಗದಲ್ಲಿದೆ. ಇದು ತುಂಬ ಬಂದೋಬಸ್ತಾಗಿ ಕೂಡ ಮಾಡಿದ್ದಾರೆ. ನೋಡಿ ಬಿಲ್ಡಿಂಗ್ಸ್ ಎಲ್ಲ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಆವತ್ತಿನ ಕಾಲದ್ದು ಅಷ್ಟೇ, ಇವತ್ತಿನ ಕಾಲದ್ದು ಅಷ್ಟೇ. ನೆದರ್ಲ್ಯಾಂಡಲ್ಲಿ ನೀವು ನೋಡಿದ್ರೆ ಇವರು ಟೆಕ್ನಾಲಜಿಯಲ್ಲಿ ತುಂಬ ಹುಷಾರಿದ್ದಾರೆ. ಇವರು ಕಟ್ಟುವಂಥ ಬಿಲ್ಡಿಂಗ್ ಇರ್ಬೋದು, ಅದೇ ರೀತಿ ಮಾಡೋ ರಸ್ತೆ ಇರ್ಬೋದು, ಎಲ್ಲ ತುಂಬ ಸ್ಟ್ರಾಂಗು. ಇವತ್ತಿಂದ ನಾಳೆಗೆ ಇಲ್ಲ, ಯಾವ ಕಾಲದಿಂದ ಯಾವ ಕಾಲಕ್ಕವರೆಗೂ ಏನೂ ಆಗಲ್ಲ, ಅಷ್ಟು ಗಟ್ಟಿಯಾಗಿ ಕಟ್ತಾರೆ. ಇವರ ಕನ್ಸ್ಟ್ರಕ್ಷನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೋಡಿ ನೀವು ಬಿಲ್ಡಿಂಗ್ಸ್ ಇಟ್ಟಿಗೆ ಜೋಡಿಸಿರೋದು ಎಲ್ಲ ನೋಡಿರ್ಬೋದು. ತುಂಬ ನೀಟಾಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ತುಂಬ ಗಟ್ಟಿಯಾಗಿ ಬಿಲ್ಡಿಂಗ್ ಕೂಡ ಕಟ್ತಾರೆ. ಇದು ಅರಮನೆಯ ಒಳಗಡೆ ಹೋಗುವಂತಹ ಮಹಾದ್ವಾರ ಅಂತೇಳಿ ಹೇಳ್ಬೋದು. ಅದೇ ರೀತಿ ಒಳಗಡೆ ಬಂದರೆ ಮತ್ತೆ ಈ ಥರ ನೋಡಿ, ಈ ಥರ ಫುಲ್ ಗಾರ್ಡನ್ಸ್ ಇದೆ. ಅದೇ ರೀತಿ 4 ಸೈಡಿಂದ ಬಿಲ್ಡಿಂಗ್ಗಳು ಕವರ್ ಆಗಿದೆ. ಇಲ್ಲಿ ಇನ್ನು ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗಬೇಕು. ಒಳಗಡೆ ಹೋದಾಗಲೂ ಅಷ್ಟೇ, ನಿಮಗೆ ಡೈರೆಕ್ಟಾಗಿ ಅರಮನೆಯೇ ಕಾಣೋಕ್ಕೆ ಸಿಗೋದಿಲ್ಲ. ಅದರೊಳಗಡೆ ಪಾರ್ಕ್ ಇದೆ, ಜಿಂಕೆ ಪಾರ್ಕು, ಆ ಥರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಅದ್ರ ಜೊತೆಗೆ ಮಧ್ಯದಲ್ಲಿ ಒಂದು ಕಡೆ ಕ್ಯಾಸ್ಟಿಲ್ ದೆ ಹಾರ್ ಅಂತ ಹೇಳಿದ್ರೆ ಅರಮನೆ ಕೂಡ ಇದೆ. ನಮ್ಮ ದೇಶದಲ್ಲಿರುವ ಅರಮನೆ ಥರನೇ ಇದೆಯಾ ಇಲ್ಲ ಬೇರೆ ರೀತಿ ಇದೆಯಾ ಅಂಥೇಳಿ ನೀವೇ ಇವಾಗ ನಿಧಾನವಾಗಿ ಒಳಗಡೆ ಹೋಗಿ ನೋಡಿ. ಇಲ್ಲಿ ಮಾಡೋ ಸ್ಟೆಪ್ಸ್ ಇದೆಯಲ್ಲ, ನಾವು ಇಳಿಯೋಕ್ಕೆ ಇಲ್ಲ ಹತ್ತಕ್ಕೆ ಮಾಡೋ ಸ್ಟೆಪ್ಸ್ ಇದೆಯಲ್ಲ, ಡಚ್ ಸ್ಟೈಲ್ ಸ್ಟೆಪ್ಸ್ ಯಾವ ಥರ ಇರುತ್ತೆ ಅಂತೇಳಿ ಇವಾಗ ತೋರಿಸ್ತೀನಿ ನೋಡಿ. ಇದು ಟಿಪಿಕಲ್ ಡಚ್ ಸ್ಟೈಲ್ ಸ್ಟೆಪ್ಸ್ ಈ ಥರ ಇರುತ್ತೆ, ಕಿರಿದಾಗಿರುತ್ತೆ, ಸಣ್ಣ ಸಣ್ಣದಾಗಿರುತ್ತೆ. ಅದೇ ರೀತಿ ನೀವು ಒಂದು ಸೈಡ್ ನೋಡಿರ್ಬೋದು, ಒಂದು ಸೈಡ್ ಸ್ವಲ್ಪ ಅಗಲವಾಗಿರುತ್ತೆ, ಇನ್ನೊಂದು ಸೈಡು ಸ್ವಲ್ಪ ಕಿರಿದಾಗಿರುತ್ತೆ. ಹೀಗೆ ಕೆಳಗಡೆ ಇಳ್ಕೊಂಡು ಬಂದಾಗ ಈ ಥರ ಅರಮನೆ ಸಿಗತ್ತೆ. ತುಂಬ ಚಂದವಾಗಿದೆ, ತುಂಬ ಚಂದ ಮೇಂಟೈನ್ ಮಾಡಿದ್ದಾರೆ. ನಾನು ಈ ವಿಡಿಯೋದಲ್ಲಿ ಬರೀ ಒಂದು 5% 10% ಅಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನು ಉಳಿದಿದ್ದು ಫುಲ್ಲು ವಿಡಿಯೋ ಮಾಡಿಲ್ಲ. ಇದು ಯುವರಾಣಿಯವರು ಈ ಥರ ಬೇರೆ ಬೇರೆ ರೀತಿ ಎಲ್ಲರೂ ಮಲ್ಕೊಳ್ತಿದ್ದಂತಹ ಜಾಗ ಇರ್ಬೋದು, ಅವರ ಸೋಫಾ ಸೆಟ್ ಇರ್ಬೋದು, ಅದೇ ರೀತಿ ಅವರ ವಾಶ್ರೂಮ್ಸು, ಬೇಸಿನ್ಸು ಎಲ್ಲ ಆದಷ್ಟು ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕವರ್ ಆಗೋ ಥರ ಮಾಡಿದ್ದೀನಿ. ಈ ಥರ ಇತ್ತು ಡಚ್ ಸ್ಟೈಲ್ ಅರಮನೆ. ಅವತ್ತಿನ ಕಾಲದ ಅರಮನೆ ಈ ಥರ ಇತ್ತು. ಇದು ಮಕ್ಕಳಿಗೆ ಪಾಟಿ ಟ್ರೈನಿಂಗ್ಗೋಸ್ಕರ ಇದ್ದಂಥ ಇದಕ್ಕೆ ಮಕ್ಕಳ ಕಮೋಡ್ ಅಂತ ಹೇಳ್ತಾರಲ್ಲ, ಅದು ಬಾತ್ ಟಬ್ ಇರ್ಬೋದು, ಈ ಥರ ಬೇರೆ ಬೇರೆ ಫೆಸಿಲಿಟೀಸ್ ಎಲ್ಲ ಆ ಕಾಲದಲ್ಲಿ ಹೇಗಿತ್ತು ಅಂಥೇಳಿ ಒಂದು ಸಣ್ಣ ಚಿತ್ರಣ ನಿಮಗಿಲ್ಲಿ ಸಿಗತ್ತೆ. ನೆದರ್ಲ್ಯಾಂಡ್ ವಿಸಿಟಿಂಗ್ ಬರುವವರು ಸ್ವಲ್ಪ ಇಲ್ಲಿದು ವೆದರ್ ಸ್ಟಡಿ ಮಾಡಿಬಿಟ್ಟು ಬಂದರೆ ಇಲ್ಲಿ ಬಂದು ತುಂಬ ಚೆನ್ನಾಗಿ ಸುತ್ತಾಡ್ಬೋದು, ಎಲ್ಲ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯವಾಗಿ ಅಕ್ಟೋಬರಿಂದ ಮಾರ್ಚ್ವರೆಗೂ ತುಂಬ ಚಳಿ ಇರುತ್ತೆ. ಹೊರಗಡೆ ಓಡಾಡೋದೆಲ್ಲ ಸ್ವಲ್ಪ ಕಷ್ಟ. ಕೆಲವೊಂದು ಸರಿ ಹಿಮ ಬೀಳತ್ತೆ. ಈ ಥರ ವೆದರ್ ಸ್ವಲ್ಪ ಕೈ ಕೊಡತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬರ್ತಿದ್ದ ಅವತ್ತಿನ ಕಾಲದ ಟೂರಿಸ್ಟ್ಗಳು ಕೂಡ ಆಗಸ್ಟ್ ಸೆಪ್ಟೆಂಬರ್ ಆ ಟೈಮಲ್ಲಿ ಬರ್ತಿದ್ರಂತೆ. ಬಿಕಾಸ್ ದ್ಯಾಟ್ ಈಸ್ ದ ಬೆಸ್ಟ್ ವೆದರ್ ಟು ವಿಸಿಟ್ ಹೋಲ್ಯಾಂಡ್ ಆರ್ ನೆದರ್ಲ್ಯಾಂಡ್ ಅಂಥೇಳಿ. ರಾಜನ್ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಆಗಸ್ಟ್ ಇಲ್ಲ ಸೆಪ್ಟೆಂಬರಲ್ಲಿ ಪ್ರತಿ ವರ್ಷ ವಿಸಿಟಿಂಗ್ಗೆ ಬರ್ತಿದ್ದಾಗ ಈ ಮನೆಯನ್ನು ರೆನೋವೇಟ್ ಮಾಡಿ ಈ ಥರ ಚಂದವಾಗಿ ಇಟ್ಟಿದ್ದಾರೆ ನೋಡಿ. ಇದರ ಇಂಟೀರಿಯರ್ಸು ಮೇಲ್ಗಡೆ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ನೋಡಿ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳಿ ಒಂದು ಮಾತೇ ಇದೆಯಲ್ಲ, ಅದೇ ರೀತಿ ನಾವು ಬೇರೆ ಕಡೆ ಬಂದಾಗ ನಮ್ಮ ದೇಶದ ಸಂಸ್ಕೃತಿ ಏನು, ರಿಚ್ನೆಸ್ ಏನು ಅಂಥೇಳಿ ನಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ನಮ್ಮ ದೇಶದ ಅರಮನೆ ಯಾವ ಥರ ಇತ್ತು, ಅದೇ ರೀತಿ ಇಲ್ಲಿ ಹೊರಗಡೆ ಬಂದಾಗ ಯಾವ ಥರ ಇರುತ್ತೆ. ನಮ್ಮ ಸಂಸ್ಕೃತಿಯ ಮೇಲೆ ಅಥವಾ ಭಾರತದ ಪರಂಪರೆಯ ಮೇಲೆ ಇರುವಂತಹ ಗೌರವ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈ ದೇಶದಲ್ಲಿ ಹೀಗೆ ಅರಮನೆಗಳು ತುಂಬ ಇದೆ, ಬಟ್ ಎಲ್ಲದಕ್ಕೂ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಇದಕ್ಕೆ ಒಳಗಡೆ ಬರೋಕ್ಕೆ ಫುಲ್ ನೋಡೋಕ್ಕೆ ಬಿಡ್ತಾರೆ. ಅಂದರೆ ಕೆಲವೊಂದು ಕಡೆ ಹೋಗಿ ರೆಸ್ಟ್ರಿಕ್ಟೆಡ್ ಏರಿಯಾನೂ ಇದೆ ನೋಡಿ. ಇದು ಅವತ್ತಿನ ಕಾಲದ ಅವರ ಪಾತ್ರೆ ಸಾಮಗ್ರಿಗಳು ಈ ಥರ ಇತ್ತು. ತಾಮ್ರ, ಅದೇ ರೀತಿ ಬ್ರಾಸ್ ಅಂದರೆ ಹಿತ್ತಾಳೆ ಎಲ್ಲ ಇದು ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಇನ್ನೂ ತುಂಬ ಚಂದವಾಗಿ ಇಂಟ್ಯಾಕ್ಟಾಗಿ ಅದೇ ರೀತಿ ಮೇಂಟೈನ್ ಮಾಡಿ ಇಟ್ಟಿದ್ದಾರೆ ಅವರು ಇದನ್ನು. ಇಲ್ಲಿ ವಿಸಿಟ್ ಮಾಡಿದ್ರಿಂದ ಅವರ ವೇಷಭೂಷಣ ಇರ್ಬೋದು, ಅದೇ ರೀತಿ ಅವರು ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದಂತಹ ಹತ್ಯಾರಗಳಿರ್ಬೋದು, ಅದೇ ರೀತಿ ಪಾತ್ರೆ ಸಾಮಗ್ರಿಗಳು, ಈ ಥರ ಹಲವಾರು ಇನ್ಫಾರ್ಮೇಷನ್ಸು ಇಲ್ಲಿ ತುಂಬ ಚೆನ್ನಾಗಿತ್ತು. ಅದೇ ರೀತಿ ನಿಮ್ಮ ಜೊತೆನೂ ಇದನ್ನು ಶೇರ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಹೋಪ್ ನಿಮಗಿಷ್ಟ ಆಯಿತು ಅಂಥೇಳಿ ಅಂದ್ಕೊಳ್ತೀನಿ.
ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ಇದು ಇವಾಗ ಕಾಣಿಸ್ತಿದೆಯಲ್ಲ, ಮೊಸಳೆ ಚರ್ಮದಿಂದ ಮಾಡಿರುವಂಥದ್ದು.